ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸಾಪ್ತಾಹಿಕ ಆತ್ಮಿಕ ಶಿಕ್ಷಣ ಮೊದಲ ಪಾಠ, ನಾನು ಯಾರು, ಆತ್ಮನ ಪರಿಚಯ. ಈ ಶಿಕ್ಷಣದ ಅಡಿಪಾಯವೇ ಈ ಮೊದಲ ಪಾಠ, ನಾನು ಯಾರು. ಸಾಮಾನ್ಯವಾಗಿ ಯಾರಾದರೂ ಈ ಪ್ರಶ್ನೆ ಕೇಳಿದರೆ ನಾನು ನಮ್ಮ ಹೆಸರು, ಉದ್ಯೋಗ ಅಥವಾ ಸಂಬಂಧಗಳನ್ನು ಹೇಳುತ್ತೇವೆ. ಆದರೆ ಇವೆಲ್ಲವೂ ಶರೀರಕ್ಕೆ ಸಂಬಂಧಪಟ್ಟವು. ಸತ್ಯವಾದ ಪರಿಚಯ ಅಂದರೆ ಶರೀರ ಮತ್ತು ಆತ್ಮದ ನಡುವಿನ ವ್ಯತ್ಯಾಸ ತಿಳಿಯೋಣ. ನಮ್ಮನ್ನು ನಾವು ಈ ಭೌತಿಕ ದೇಹ ಎಂದು ಗುರುತಿಸಿಕೊಳ್ಳುವುದು ದೇಹಾಭಿಮಾನವಾಗಿದೆ. ಆದರೆ ನಿಜವಾಗಿ ನಾವು ಈ ದೇಹವನ್ನು ನಡೆಸುತ್ತಿರುವ ಒಂದು ಚೈತನ್ಯ ಶಕ್ತಿ, ಜ್ಯೋತಿರ್ಬಿಂದು. ಶರೀರ ಇದು ಪಂಚಭೂತಗಳಿಂದ ಅಂದರೆ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಮಾಡಲ್ಪಟ್ಟಿದೆ. ಒಂದು ಜಡ ವಸ್ತು, ಇದು ಒಂದು ಕಾರು ಅಥವಾ ಉಡುಪು ಇದ್ದಂತೆ. ಆತ್ಮ ಇದು ಅವಿನಾಶಿ ಚೈತನ್ಯ ಶಕ್ತಿ, ದೇಹವನ್ನು ನಡೆಸುವ ಚಾಲಕ ಅಥವಾ ಉಡುಪನ್ನು ಧರಿಸಿರುವ ನಟ ಇದ್ದಂತೆ. ಆತ್ಮನ ಸ್ವರೂಪ ಮತ್ತು ವಾಸಸ್ಥಾನ. ರೂಪ ಆತ್ಮವು ಕಣ್ಣಿಗೆ ಕಾಣಿಸದಷ್ಟು ಅತಿ ಸೂಕ್ಷ್ಮವಾದ ಒಂದು ಜ್ಯೋತಿರ್ಬಿಂದು, ಪಾಯಿಂಟ್ ಆಫ್ ಲೈಟ್. ಇದನ್ನೇ ಶಾಸ್ತ್ರಗಳಲ್ಲಿ ಅಣು, ರೇಣು, ತೃಣಕಾಷ್ಟ ಎಂದು ವರ್ಣಿಸಲಾಗಿದೆ. ಸ್ಥಾನ ಅಂದರೆ ಆತ್ಮವು ಇರುವ ಕಮಾಂಡರ್ ಆಗಿದ್ದು, ಮಿದುಳಿನ ಹತ್ತಿರವಿರುವ ಭ್ರೂಮಧ್ಯದಲ್ಲಿ, ಹಣೆಯ ಮಧ್ಯಭಾಗದಲ್ಲಿ ವಾಸಿಸುತ್ತದೆ. ಅದಕ್ಕಾಗಿಯೇ ನಾವು ನೆನಪು ಮಾಡಿಕೊಳ್ಳುವಾಗ ಹಣೆಗೆ ಕೈಯನ್ನು ಹಚ್ಚುತ್ತೇವೆ ಅಥವಾ ಅಲ್ಲಿ ತಿಲಕವನ್ನು ಇಡುತ್ತೇವೆ. ಆತ್ಮನ ಮೂರು ಶಕ್ತಿಗಳು ಅಂದರೆ ದಿ ಫ್ಯಾಕಲ್ಟೀಸ್ ಆಫ್ ಸೋಲ್. ಆತ್ಮವು ಮೂರು ಸೂಕ್ಷ್ಮ ಇಂದ್ರಿಯಗಳನ್ನು ಹೊಂದಿದೆ. ಅವುಗಳ ಮೂಲಕ ಕೆಲಸ ಮಾಡುತ್ತದೆ. ಮನಸ್ಸು, ಮೈಂಡ್, ಸಂಕಲ್ಪಗಳನ್ನು ಮಾಡುವ ಶಕ್ತಿ. ಆಲೋಚನೆಗಳು ಇಲ್ಲಿ ಹುಟ್ಟುತ್ತವೆ. ಬುದ್ಧಿ ಅಂದರೆ ಇಂಟೆಲೆಕ್ಟ್, ನಿರ್ಧಾರ ತೆಗೆದುಕೊಳ್ಳುವುದು ಶಕ್ತಿ. ಸರಿ ತಪ್ಪುಗಳನ್ನು ವಿವೇಚಿಸುವುದು ಬುದ್ಧಿಯ ಕೆಲಸವಾಗಿದೆ. ಸಂಸ್ಕಾರ ಅಂದರೆ ಹ್ಯಾಬಿಟ್ಸ್, ನಾವು ಮಾಡುವ ಕರ್ಮಗಳ ಮುದ್ರೆ ಅಥವಾ ಅಭ್ಯಾಸ. ಇದನ್ನೇ ನಾವು ನಮ್ಮ ಗುಣ ಅಥವಾ ವ್ಯಕ್ತಿತ್ವ ಎಂದು ಕರೆಯುತ್ತೇವೆ. ಆತ್ಮನ ಮೂಲ ಗುಣಗಳು ಅಂದರೆ ಒರಿಜಿನಲ್ ವರ್ಚಸ್ ಅಂತ ಹೇಳ್ಬೋದು. ಆತ್ಮವು ಮೂಲತಃ ಈ 7 ಗುಣಗಳಿಂದ ಮಾಡಲ್ಪಟ್ಟಿದೆ. ಅಂದರೆ ಜ್ಞಾನ, ನಾಲೆಜ್. ಪವಿತ್ರತೆ ಅಂದರೆ ಪ್ಯೂರಿಟಿ. ಶಾಂತಿ ಅಂದರೆ ಪೀಸ್ ಹಾಗೂ ಪ್ರೇಮ ಅಂದರೆ ಲವ್. ಸುಖ, ಹ್ಯಾಪಿನೆಸ್ ಮತ್ತು ಆನಂದ, ಬ್ಲಿಸ್. ಶಕ್ತಿ ಅಂದರೆ ಪವರ್. ಸಾರಾಂಶವಾಗಿ ಹೇಳುವುದಾದರೆ ಶರೀರ ಇದು ಬಾಡಿ, ಆತ್ಮ ಅಂದರೆ ಸೋಲ್. ಸ್ವರೂಪ ವಿನಾಶಿ ದೃಶ್ಯ ಮತ್ತು ಅವಿನಾಶಿ ಅಂದರೆ ಅದೃಶ್ಯ ಜ್ಯೋತಿ. ತತ್ವ ದೇಹ ಪಂಚಭೂತಗಳದ್ದು ಮತ್ತು ಆತ್ಮ ಚೈತನ್ಯ ಪ್ರಕಾಶ. ಗುರುತು ಹೆಸರು, ಜಾತಿ, ರೂಪ ಹೇಳುತ್ತೇವೆ. ಆದರೆ ಆತ್ಮದ್ದು ಶಾಂತಿ ಮತ್ತು ಶಕ್ತಿ. ಕ್ರಿಯೆ ಕೇವಲ ಒಂದು ಸಾಧನ. ಕ್ರಿಯೆ ಮಾಡುವವ ಮತ್ತು ಭೋಗಿಸುವವನು ಆತ್ಮನಾಗಿದ್ದಾನೆ. ಒಂದು ಚಿಕ್ಕ ಅಭ್ಯಾಸ. ಇಂದು ಪೂರ್ತಿ ದಿನ ಕೆಲಸ ಮಾಡುವಾಗ ನಾನು ಈ ಕೆಲಸ ಮಾಡುತ್ತಿರುವ ದೇಹವಲ್ಲ, ಈ ದೇಹದ ಮೂಲಕ ಕೆಲಸ ಮಾಡಿಸುತ್ತಿರುವ ಶಾಂತ ಸ್ವರೂಪ ಆತ್ಮ ಎಂದು ನೆನಪಿಸಿಕೊಳ್ಳಿ. ಇದನ್ನೇ ದೇಹಿ ಅಭಿಮಾನಿ ಸ್ಥಿತಿ ಎನ್ನಲಾಗುತ್ತದೆ. ಸಾಪ್ತಾಹಿಕ ಶಿಕ್ಷಣದ ಮೊದಲನೇ ಪಾಠ, ನಾನು ಯಾರು ಅಂದರೆ ಆತ್ಮನ ಪರಿಚಯ ಹೇಳುತ್ತೇವೆ.
ಅಂದರೆ ಆತ್ಮಿಕ ಇದು ಮೂಲ ಸೂತ್ರ ಏನಂದರೆ, ಅವರ ಜ್ಞಾನದಲ್ಲಿ ಮೊದಲ ಪ್ರಶ್ನೆ ಬರುವುದು ನಾನು ಯಾರು, ನಾನು ದೇಹವಲ್ಲ. ನಾವು ಸಾಮಾನ್ಯವಾಗಿ ಹೇಳುತ್ತೇವೆ ನಾನು ಡಾಕ್ಟರ್ ಆಗಿದ್ದೇನೆ, ನಾನು ತಾಯಿ, ನಾನು ವಿದ್ಯಾರ್ಥಿ, ಈ ರೀತಿ. ಆದರೆ ಇವು ಎಲ್ಲವೂ ಪಾತ್ರಗಳು ಮಾತ್ರ. ಪಾತ್ರ ಮಾಡುವವನು ಯಾರು ಎಂದು ಪ್ರಶ್ನೆ ಬರುತ್ತದೆ. ನಾನು ಅಂದರೆ ಈ ಶರೀರವಲ್ಲ, ನಾನು ಈ ಹೆಸರು ಅಲ್ಲ. ಹಾಗಾದರೆ ನಾನು ಯಾರು ಅಂದರೆ ನಾನು ಆತ್ಮನಾಗಿದ್ದೇನೆ. ಶರೀರವು ಬಟ್ಟೆಯಂತೆ, ಬಟ್ಟೆ ಬದಲಾಗುತ್ತದೆ, ಆದರೆ ಧರಿಸುವವನು ಬದಲಾಗುವುದಿಲ್ಲ. ಆತ್ಮ ಎಂದರೆ ನಿಜ ಅರ್ಥದಲ್ಲಿ ಏನು ಎಂದು ತಿಳಿಯೋಣ. ಆತ್ಮ ಒಂದು ಸೂಕ್ಷ್ಮ ಪ್ರಕಾಶಮಯ ಜ್ಯೋತಿ. ಇದು ದಿವ್ಯ ದೃಷ್ಟಿಯಿಂದ ಗೋಚರಿಸಲ್ಪಡುವುದು. ಇದರ ಸ್ಥಳ ಎಲ್ಲೆಂದರೆ ಭ್ರೂಮಧ್ಯ ಅಂದರೆ ಕಣ್ಣುಗಳ ಮಧ್ಯಭಾಗದಲ್ಲಿ ಇದು ವಿರಾಜಮಾನವಾಗಿದೆ. ಅದನ್ನು ಕಣ್ಣಿನಿಂದ ನಾವು ಕಾಣಲು, ನೋಡಲು, ತಿಳಿಯಲು ಸಾಧ್ಯವಿಲ್ಲ. ಅದಕ್ಕೋಸ್ಕರ ಆದರೆ ಅದನ್ನು ನಾವು ಅನುಭವಿಸಬಹುದು, ಅಂದರೆ ಅನುಭವದಲ್ಲಿ ಅದನ್ನು ತಿಳಿಯಬಹುದು. ಆತ್ಮವೇ ಪುಣ್ಯಾತ್ಮ ಪಾಪಾತ್ಮ ಎಂದು ಹೇಳುತ್ತೇವೆ. ಅಂದರೆ ಆತ್ಮವೇ ಚಿಂತನೆ ಮಾಡುತ್ತದೆ, ನಿರ್ಧಾರ ತೆಗೆದುಕೊಳ್ಳುತ್ತದೆ. ಸಂಸ್ಕಾರಗಳನ್ನು ಕೂಡ ಆತ್ಮ ಹೊಂದಿರುತ್ತದೆ, ಆದರೆ ದೇಹ ಅಲ್ಲ. ಆತ್ಮನ ಮೂಲ ಗುಣಗಳು, ಆತ್ಮದ ನಿಜವಾದ ಸ್ವಭಾವ ಏನೆಂಬುದು ಅಂದರೆ, ಆತ್ಮ ಸದಾ ಅದು ಸ್ವಯಂ ಶಾಂತ ಸ್ವರೂಪವಾಗಿದೆ, ಪ್ರೀತಿ ಸ್ವರೂಪವಾಗಿದೆ, ಸುಖ ಸ್ವರೂಪವಾಗಿದೆ, ಪವಿತ್ರತೆ ಸ್ವರೂಪವಾಗಿದೆ ಮತ್ತು ಶಕ್ತಿ ಸ್ವರೂಪವಾಗಿದೆ ಹಾಗೂ ಆನಂದ ಸ್ವರೂಪವುಳ್ಳದ್ದು. ಅದಕ್ಕೋಸ್ಕರ ಇವು ಹೊರಗಿನಿಂದ ಬರುವುದಿಲ್ಲ. ಇವು ನಮ್ಮ ಜನ್ಮಸಿದ್ಧ ಗುಣಗಳು. ಇವು ನಾವು ಆಂತರಿಕವಾಗಿ ಅನುಭವಿಸುತ್ತೇವೆ. ಮತ್ತು ಆತ್ಮ ಇದು 84 ಜನ್ಮಗಳ ಪ್ರಯಾಣ ಮಾಡುತ್ತದೆ. ಹಾಗಿದ್ರೆ ಆತ್ಮ ಇದು ಶಾಶ್ವತ. ಶರೀರ ಮಾತ್ರ ಬದಲಾಗುತ್ತದೆ. ಆತ್ಮ ಶಾಶ್ವತ. ಒಂದು ಶರೀರ ಬಿಡುತ್ತದೆ, ಮತ್ತೊಂದು ಶರೀರವನ್ನು ಪಡೆಯುತ್ತದೆ ಅಥವಾ ಜನ್ಮ ಪಡೆಯುತ್ತದೆ. ಇದನ್ನು ಜನ್ಮ ಮರಣವೆಂದು ಕರೆಯುತ್ತಾರೆ. ಆದರೆ ಆತ್ಮಕ್ಕೆ ಮರಣವಿಲ್ಲ. ಆತ್ಮ ಅವಿನಾಶಿ. ದೇಹಾಭಿಮಾನ ಹಾಗೂ ಆತ್ಮಾಭಿಮಾನ ಎಂದರೇನು? ನಾವು ಸಹಜವಾಗಿ ಹೇಳುತ್ತೇವೆ ದೇಹಾಭಿಮಾನ. ಇದು ನಾವು ಈ ದೇಹ ಎಂದು ತಿಳಿಯುವುದು. ಅದರ ಪರಿಣಾಮ ನಮ್ಮಲ್ಲಿ ಅಹಂಕಾರ, ಮೋಹ, ದುಃಖ ಇತ್ಯಾದಿ ವಿಕಾರಿ ಗುಣಗಳು ಬರುತ್ತವೆ. ಆತ್ಮಾಭಿಮಾನದಲ್ಲಿ ಇದ್ದಾಗ ನಾನು ಶಾಂತ ಸ್ವರೂಪ ಆತ್ಮ. ಅದರ ಪರಿಣಾಮ ಸ್ಥಿರತೆ, ಸಂತೋಷ, ಶಕ್ತಿ ಅನುಭವ ಮಾಡುತ್ತೇವೆ. ಸಣ್ಣ ಅನುಭವ ಅಭ್ಯಾಸ ಮಾಡೋಣ. 5 ನಿಮಿಷ ಕಣ್ಣನ್ನು ಅರೆ ಮುಚ್ಚಿಕೊಳ್ಳಿ. ಭೂಮಧ್ಯದಲ್ಲಿ ಒಂದು ಸಣ್ಣ ಜ್ಯೋತಿಯನ್ನು ಕಲ್ಪಿಸಿಕೊಳ್ಳಿ. ಒಂದು ಪಾಯಿಂಟ್ ಆಫ್ ಲೈಟ್ ಕಲ್ಪಿಸಿಕೊಳ್ಳಿ. ಮನದಲ್ಲಿ ನಿಧಾನವಾಗಿ ತಮಗೆ ತಾವು ಹೇಳಿಕೊಳ್ಳಿ, ನಾನು ಶಾಂತಿ ಸ್ವರೂಪ ಆತ್ಮ, ನಾನು ಈ ದೇಹವಲ್ಲ, ನಾನು ಪ್ರಕಾಶಮಯ ಶಕ್ತಿ ಸ್ವರೂಪ ಆತ್ಮ. ಒಳಗೆ ಶಾಂತಿಯ ಅಲೆ ಹರಡುತ್ತಿದೆ. ಓಂ ಶಾಂತಿ. ಈ ವಾರದಲ್ಲಿ ಒಂದು ಗೃಹಪಾಠ ಅದೇನೆಂದರೆ, ದಿನದಲ್ಲಿ ನಾವು 3 ಬಾರಿ ನಾನು ಯಾರು ಎಂದು ಕೇಳಿಕೊಳ್ಳಬೇಕು. ಪ್ರತಿಕ್ರಿಯೆ ಕೊಡುವ ಮುನ್ನ ನಾನು
ಆತ್ಮ ಎಂದು ಸ್ಮರಣೆ ಮಾಡಿ ನೆನಪು ಮಾಡಿ. 5 ನಿಮಿಷ ಆತ್ಮ ಅಭಿಮಾನ ಅಭ್ಯಾಸ ಮಾಡಿ. ಪಾಠದ ಮುಖ್ಯ ಸಾರಾಂಶ ಅದೇನೆಂದರೆ, ನಾನು ಶರೀರವಲ್ಲ, ನಾನು ಆತ್ಮ. ಆತ್ಮ ಶಾಶ್ವತ, ಪ್ರಕಾಶಮಯ. ಆತ್ಮದ ಮೂಲ ಗುಣಗಳು ಶಾಂತಿ, ಪ್ರೀತಿ, ಸುಖ. ಆತ್ಮಾಭಿಮಾನವೇ ಆತ್ಮಿಕ ಜೀವನದ ಮೊದಲ ಹೆಜ್ಜೆ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.